ಅವರು ತುಂಬ ಕ್ಲಿಯರ್ ಆಗಿ ಬಂಡವಾಳಶಾಹಿಯ ವಿರುದ್ಧ ಇದ್ದರು. ಹಿ ವಾಸ್ ಅಗೇನ್ಸ್ಟ್ ಕ್ಯಾಪಿಟಲಿಸಮ್. ಅವರ ಬರವಣಿಗೆಗಳನ್ನು ಓದಿದರೆ ಡಾಕ್ಟರ್ ಹೆಡ್ಗೇವಾರ್ ಅವರು ಕ್ಯಾಪಿಟಲಿಸಮ್ನ ವಿರುದ್ಧ ಇದ್ದರು. ಅಂದರೆ ಯಾವುದು ನಿಮಗೆ ಇಂಗ್ಲೆಂಡಿಂದ ಮತ್ತು ಆ ಕಾಲದ ಅಮೆರಿಕಾದಿಂದ ಬರ್ತಾ ಇತ್ತು, ಅಂದರೆ ಚೆನ್ನಾಗಿ ಫ್ಯಾಕ್ಟ್ರಿಗಳನ್ನು ನಡೆಸೋದು, ಆದರೆ ಕಾರ್ಮಿಕರಿಗೇನು ಸಂಬಳವನ್ನು ಕೊಡದೇ ಇರೋದು ಅಥವಾ ಸ್ವಲ್ಪನೇ ಪಗಾರ ಕೊಡುವಂಥದ್ದು, ಇದನ್ನೆಲ್ಲ ಅವ್ರು ವಿರೋಧ ಮಾಡ್ತಿದ್ರು. ವಿರೋಧ ಮಾಡ್ತಾನೆ ತಮ್ಮ ವಿಚಾರ ಮಾರ್ಕ್ಸ್ವಾದ ಅಥವಾ ಕಮ್ಯುನಿಸ್ಟ್ ಅಲ್ಲ ಅನ್ನೋ ಕಡೆಗೂ ಅದನ್ನು ತಂದು ನಿಲ್ಲಿಸುವ ವಿವೇಕ ಅವ್ರಿಗಿತ್ತು. ಅಂದರೆ ಕಾರ್ಮಿಕರ ಸಮಸ್ಯೆಯನ್ನು ಮಾತಾಡಿದ ತಕ್ಷಣ ನೀವೇನು ಕಮ್ಯುನಿಸ್ಟ್ ಆಗ್ಬಿಡಲ್ಲ, ನೀವೇನು ಮಾರ್ಕ್ಸ್ವಾದಿ ಆಗ್ಬಿಡೋದಿಲ್ಲ ಅನ್ನುವ ತಿಳುವಳಿಕೆಯನ್ನು ಇಟ್ಕೊಂಡೇ ಅವರು ಅನೇಕ ಸತಿ ಆ ರೀತಿಯ ಹೋರಾಟಗಳನ್ನು ಅವರು ಮಾಡಿದರು. ನ್ಯೂಸ್ ಪೇಪರ್ಗಳಿಗೆ ಬಂದಾಗ ಬೇರೆ ಬೇರೆ ಪತ್ರಿಕೆಗಳನ್ನು ಅವರೇ ಹುಟ್ಟಾಕಿದ್ರು ಅಥವಾ ಬೇರೆಯವರು ಹುಟ್ಟಾಕಿರೋ, ಇದು ತುಂಬ ಜನ ಇದಕ್ಕೆ ಗಮನ ಕೊಟ್ಟಿರಲ್ಲ ಈ ಅಂಶದ ಕಡೆಗೆ. ಹಿ ವಾಸ್ ಎ ಜರ್ನಲಿಸ್ಟ್. ಲೋಕಮಾನ್ಯ ತಿಲಕರು ಹೆಂಗೆ ಪತ್ರಕರ್ತರೋ, ಗಾಂಧಿಯವರು ಅಥವಾ ಬಿಪಿನ್ ಚಂದ್ರಪಾಲು ಅಥವಾ ಶ್ಯಾಮಜಿ ಕೃಷ್ಣ ವರ್ಮ ಇಂಡಿಯನ್ ಸೋಷಿಯಾಲಜಿಸ್ಟ್ ಅಂತ ನಡೆಸ್ತಾ ಇದ್ರು ಕೃಷ್ಣ ವರ್ಮ, ಅವ್ರು ಹೆಂಗೆ ಪತ್ರಕರ್ತರೋ ಇವರು ಪತ್ರಕರ್ತರೆ. ಹೇಗೆ ರಾಮಕೃಷ್ಣಾಶ್ರಮದಿಂದ ಪ್ರಬುದ್ಧ ಭಾರತ ಬರ್ತಾ ಇತ್ತು, ಇವರು ಬೇರೆ ಬೇರೆ ನ್ಯೂಸ್ ಪೇಪರ್ಗಳನ್ನು ಅವರು ಇಟ್ಕೊಂಡಿದ್ರು. ನ್ಯೂಸ್ ಪೇಪರ್ಗಳನ್ನು ಅವರು ನಡೆಸುವಂಥ ಕೆಲಸವನ್ನು ಅವರು ಸಾಕಷ್ಟು ಕಾಲ ಮಾಡಿದ್ರು. RSSನ ಸ್ಥಾಪನೆಯ ಅದಕ್ಕಿಂತ ಮುಂಚೆ ಅವರು ಮಾಡಿದರು. ಬಹಳ ಮುಖ್ಯವಾಗಿ ಅವರ ಇಡೀ ಹೋರಾಟದ ಒಂದು ಭಾಗವಾಗಿ, ಅಂದರೆ ಸಂಘವನ್ನು ಸ್ಥಾಪನೆ ಮಾಡೋಕ್ಕಿಂತ ಮುಂಚಿನ ಹೋರಾಟದ ಭಾಗವಾಗಿ ನ್ಯೂಸ್ ಪೇಪರ್ಗಳ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನು ತರಬಹುದು ಅಥವಾ ಒಂದು ಜಾಗೃತಿಯನ್ನು ಮೂಡಿಸ್ಬೋದು ಅನ್ನೋ ಪ್ರಯತ್ನವನ್ನು ಅವ್ರು ಮಾಡಿದರು. ಅವರ ಇಡೀ ಆಕ್ಟಿವಿಟಿ ಇಟ್ಟಿದ್ದು ಸೆಂಟ್ರಲ್ ಇಂಡಿಯಾದಲ್ಲಿ. ಇವತ್ತು ನಾರ್ಮಲಿ ನೀವು ಇಂಗ್ಲೀಷ್ ಬರವಣಿಗೆಗಳನ್ನು ನೋಡುವಾಗ, ವಿದೇಶಿ ಮಾಧ್ಯಮ ನೋಡುವಾಗ, ಮಹಾರಾಷ್ಟ್ರದಲ್ಲಿ ನಡೆಯುವ ಇವತ್ತಿನ ಮಹಾರಾಷ್ಟ್ರದಲ್ಲಿ ನಡೆಯುವ ಯಾವುದೇ ಪೊಲಿಟಿಕಲ್ ಡಿಬೇಟ್ಸ್ಗೆ ತಗೊಂಡು ಬಂದು RSSನ ವಿಚಾರವನ್ನು ಒಂದಲ್ಲ ಒಂದು ರೀತಿ ಪ್ಲಸ್ ಅಥವಾ ಮೈನಸ್ ಜೋಡಿಸ್ತಾ ಇರ್ತಾರೆ. ಅವ್ರಿಗೆ ಸಂಘ ಹೇಗೆ ಶುರುವಾಯಿತು ಅನ್ನೋ ಕಥೆನೇ ಗೊತ್ತಿಲ್ಲ ಹಂಗೆ ಹೇಳೋಂಥವ್ರಿಗೆ. ಇಟ್ಸ್ ಎ ರಾಂಗ್ ನರೇಷನ್. ವಿದರ್ಭ ಪ್ರಾಂತದಲ್ಲಿ ಅವರು ಇದ್ದವರು, ಅದು ಸೆಂಟ್ರಲ್ ಪ್ರಾವಿನ್ಸ್ CP ಬರುತ್ತೆ, ಅದು CP ಬೇರರ್ ಅಂತೆಲ್ಲ ಬಂತಲ್ಲ ಆ ಪ್ರದೇಶಕ್ಕೆ ಬರುತ್ತೆ. ಅವರು ನ್ಯೂಸ್ ಪೇಪರ್ನಲ್ಲಿ ಅವರು ಸ್ವಾತಂತ್ರ್ಯ ಅನ್ನೋ ಪತ್ರಿಕೆ ಎಷ್ಟು ಬಂತು ಅಂತ ಹೇಳಿದ್ರೆ, ಏಕದಮ್ ಅದು 1200 ಪ್ರತಿಗಳು ಮಾರಾಟ ಆಗಕ್ಕೆ ಶುರುವಾಯ್ತಂತೆ. ಆಮೇಲೆ ಅಲ್ಲೇ ಇದ್ದಂಥ ಇನ್ನೊಂದು ಪೇಪರ್ ಮಹಾರಾಷ್ಟ್ರ ಅನ್ನೋ ಪತ್ರಿಕೆಯ ಸೇಲ್ಸ್ ಮೇಲೆ ಪ್ರಭಾವ ಆಗಿ 6000 ಕಾಪಿ ಹೋಗ್ತಾ ಇದ್ದಂಥ ಮಹಾರಾಷ್ಟ್ರ ಪತ್ರಿಕೆ ಇನ್ನೊಬ್ರು ಬೇರೆಯವ್ರು ಮಾಡ್ತಾ ಇದ್ದಿದ್ದು, ಇವ್ರು ಈ ಪೇಪರ್ ಶುರು ಮಾಡಿದ್ರಿಂದ ಅದರದ್ದು 1000 ಚಂದಾದಾರರ ಸಂಖ್ಯೆ ಕಡಿಮೆ ಆಯಿತು. ಯಾವುದೇ ಕೆಲಸ ತಗೊಂಡ್ರೂ ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋದು ಅವರ ವ್ಯಕ್ತಿತ್ವದ ಭಾಗ. ಸುಮ್ಮನೆ ನಾನೊಂದು 50 ಕಾಪಿ ಹಂಚ್ಬಿಡ್ತೀನಿ ನನ್ನ ಸ್ನೇಹಿತರಿಗೆಲ್ಲ, ಆ ಥರದ ಉದಾರ ಬುದ್ಧಿ ರೀತಿ ಕೆಲಸದ್ದು ಸಾಮಾಜಿಕ ಕೆಲಸ ಅಲ್ಲ ಅವ್ರದ್ದು. ಅದರಿಂದ ಎಫೆಕ್ಟ್ ಪರಿಣಾಮ ಆಗಬೇಕು ಅನ್ನುವುದನ್ನು ಅವರು ನೋಡಿಕೊಂಡು ಅವರು ಮಾಡ್ತಾಯಿದ್ರು. ಈಗ ಉದಾಹರಣೆಗೆ ನೋಡಿ, ನನಗೆ ವೈಚಾರಿಕವಾಗಿ ವಿರೋಧವಿರೋರು ಮಾಡಿರುವ ತಪ್ಪು ಕೆಲಸಗಳನ್ನು ನಾನು ವಿರೋಧ ಮಾಡಿ ಪೇಪರಲ್ಲಿ ಬರೀತೀನಿ, ಎಲ್ಲರೂ ಬರೀತಾರೆ. ನನಗೊಬ್ಬರು ಬೇಕಾಗಿರೋ ವ್ಯಕ್ತಿ ಇದ್ದಾರೆ. ಈ ಉದಾಹರಣೆಗೆ ಮೂಂಜಿಯವರು, ಅವ್ರಿಗೆ ತುಂಬ ಆತ್ಮೀಯರು. ಮೂಂಜಿಯವರು ಏನೋ ಒಂದು ರಾಜಕೀಯವಾಗಿ ಒಂದು ತಪ್ಪು ನಡೆಯನ್ನು ಮಾಡ್ತಾರೆ, ತಪ್ಪು ಹೆಜ್ಜೆ ಇಡ್ತಾರೆ. ಆವಾಗ ಡಾಕ್ಟರ್ ಹೆಡ್ಗೇವಾರ್ ಆಸ್ ಎನ್ ಎಡಿಟರ್ ಆ ಸ್ವಾತಂತ್ರ್ಯ ಪತ್ರಿಕೆ ಏನು ಮಾಡ್ತಾರೆ ಅದನ್ನು ನೋಡೋಣ. ಬ್ರಿಟನ್ನಿನ ಪ್ರಧಾನಮಂತ್ರಿ ಭಾರತಕ್ಕೆ ಪ್ರವಾಸಕ್ಕೆ ಬಂದಾಗ ಸೆಂಟ್ರಲ್ ಪ್ರಾವಿನ್ಸ್ ಮಧ್ಯ ಪ್ರಾಂತದಲ್ಲಿ ವಿಧಾನ ಪರಿಷತ್ ಇತ್ತು. ಅಲ್ಲಿ ಡಾಕ್ಟರ್ ಮೂಂಜೆಯವರು ಈ ರಾಜನನ್ನು ಸ್ವಾಗತ ಮಾಡೋ ರೀತಿಯಲ್ಲಿ ಒಂದು ನಿರ್ಣಯವನ್ನು ಮಂಡಿಸ್ತಾರೆ. ಬ್ರಿಟನ್ನಿನ ಪ್ರಧಾನಮಂತ್ರಿಯನ್ನ ಸ್ವಾಗತ ಮಾಡೋ ರೀತಿ ನಿರ್ಣಯವನ್ನು ಮಂಡಿಸ್ತಾರೆ. ಹಿಂದೂಗಳನ್ನು ಮಿಲಿಟರಿ ರೀತಿ ಬೆಳಿಬೇಕು ಹಿಂದೂ ಸಮಾಜ ಅಂತೆಲ್ಲ ಹೇಳಿದವರೇ ಮುಂಜೆಯವರು. ಅವರು ಇದನ್ನು ಹೇಳಿದಾಗ ತಮ್ಮ ಪತ್ರಿಕೆ ಸ್ವಾತಂತ್ರ್ಯದ ಸಂಪಾದಕೀಯದಲ್ಲಿ ಡಾಕ್ಟರ್ ಜಿ ಅವರು 1924 ಫೆಬ್ರವರಿ 22ನೇ ತಾರೀಕು ಮುಂಜೆ ಅವ್ರನ್ನ ಖಂಡಿಸಿ ಸಂಪಾದಕೀಯ ಬರೀತಾರೆ. ಅಂದರೆ ನಾವು ಯಾವುದನ್ನು ಇವತ್ತು ಭಾಳ ಹೇಳ್ತಾ ಇರ್ತೀವಿ, ರಾಷ್ಟ್ರ ಸರ್ವೋಪರಿ, ರಾಷ್ಟ್ರವೇ ದೊಡ್ಡದು ಎಲ್ಲಕ್ಕಿಂತ, ಎಲ್ಲವನ್ನು ಮೀರಿ ಪಕ್ಷದ ಭೇದಗಳನ್ನು ಮೀರಿ ಅದನ್ನು ನಾವು ಮೆಚ್ಕೋಬೇಕು, ಅಥವಾ ಪಕ್ಷದ ಭೇದಗಳನ್ನು ಅಥವಾ ಮೋಹಗಳನ್ನು ಮೀರಿ ಅದನ್ನು ಟೀಕೆನೂ ಮಾಡಬೇಕಾಗತ್ತೆ. ಅದನ್ನು ಅವ್ರು ಮಾಡ್ತಾರೆ. ನಮ್ಮ ಅಭಿಪ್ರಾಯದಂತೆ ಇದು ಸ್ವರಾಜ್ಯ ಪಕ್ಷದ ಘೋಷಿತ ನೀತಿಗೆ ಪೂರಾ ವಿರುದ್ಧ ಅನ್ನೋ ಮಾತನ್ನು ಇದೇ ಮಾತನ್ನು ಅವರು ಹೇಳ್ತಾರೆ. ಇಂಥ ವಿಚಾರಗಳನ್ನು ನಾವು ಉದ್ದಕ್ಕೂ ಕೂಡ ಅವರ ಪತ್ರಿಕಾ ರಂಗದ ಕೊಡುಗೆಗಳಲ್ಲಿ ನಾವು ನೋಡ್ಬೋದು. ಯಾಕೆ ಮಾತನ್ನು ಹೇಳಿದೆ? ಸಾಮಾನ್ಯವಾಗಿ
RSSನ ವೈಚಾರಿಕ ಕಥೆಯನ್ನು ಬರೀಬೇಕಾದ್ರೆ, ಕಥನವನ್ನು ಬರೀಬೇಕಾದ್ರೆ ಯಾರೇ ಆದ್ರೂ RSSನ ಪತ್ರಿಕಾ ಇತಿಹಾಸವನ್ನು ಹೇಳಬೇಕಾದ್ರೆ ಕರ್ನಾಟಕದ ಮಟ್ಟಿಗೆ ವಿಕ್ರಮದಿಂದಲೋ, ಹಿಂದಿನಲ್ಲಿ ಪಾಂಚಜನ್ಯ ಅಥವಾ ಇಂಗ್ಲೀಷ್ನಲ್ಲಿ ಆರ್ಗನೈಸರ್ ಇಂದನೂ ಶುರು ಮಾಡ್ತಾರೆ. ಇದು ಸ್ವಾತಂತ್ರ್ಯ ನಂತರದ ಘಟನೆಗಳು ಇವೆಲ್ಲ ಅಲ್ವಾ. ಸ್ವಾತಂತ್ರ್ಯ ನಂತರದಲ್ಲಿ ಈ 3 ಪತ್ರಿಕೆಗಳು ನಾನು ಯಾವ್ದು ಹೇಳಿದೆ ಅದು ಆರಂಭ ಆಗಿದ್ದು 47 ಆದ್ಮೇಲೆ, 47 ಆದ್ಮೇಲೆ. ನಾನು ನಿಮ್ಗೆ ಹೇಳ್ತಾ ಇರೋದು 23-24 ಇಸ್ವಿದು. ಆಸ್ ಡಾಕ್ಟರ್ ಹೆಡ್ಗೇವಾರ್ ಇಸ್ ದಿ ಫೌಂಡರ್ ಆಫ್ RSS, ಅದು ಅವ್ರು ಒಪ್ಕೊಳ್ತಿರ್ಲಿಲ್ಲ, ಅದು ಬೇರೆ ವಿಷಯ. ಸಂಘಸ್ಥಾಪಕ ಅಂತ ಅವ್ರು ಒಪ್ಕೊಳ್ತಿರ್ಲಿಲ್ಲ. ನಾವು ಹೇಳೋದು ಅವರು ಜರ್ನಲಿಸಮ್ಗೆ, ಈ ರಾಷ್ಟ್ರೀಯ ವಿಚಾರದ ಜರ್ನಲಿಸಮ್ಗೆ ಬೇಕಾದಂಥ ಒಂದು ಹೆದ್ದಾರಿಯನ್ನು ಕೂಡ ತಾವೇ ಬರೆದು ಪ್ರಿಂಟ್ ಮಾಡಿ ಬಂಡಲ್ ಕಟ್ಟಿ ಹೊತ್ಕೊಂಡು ಹೋಗಿ ಎಲ್ಲಿಗೆ ತಲುಪಿಸ್ಬೇಕೋ ತಲುಪಿಸಿ ಅದು ಮಾಡಿದ್ದಾರೆ. ಅಂದರೆ ಅವ್ರದ್ದು ಕಾರ್ಯ ಮಾಡ್ತಾ ಹೋಗುವಂಥದ್ದು. ಇದು ಅವರ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರ. ರಾಜಕೀಯ ವಿಚಾರದಲ್ಲಿ ಪ್ರಾರಂಭದಿಂದ ಹಿಡಿದು ಕೊನೆಯ ತನಕ ಅವ್ರಿಗೆ ಸ್ಪಷ್ಟವಾದ ಅಭಿಪ್ರಾಯ ಇತ್ತು, ಮತ್ತು ಅದು ಕೆಲವೊಮ್ಮೆ ಗಾಂಧೀಜಿಯವರ ಅಭಿಪ್ರಾಯದ ಜೊತೆ ಮ್ಯಾಚೂ ಆಗ್ತಿರ್ಲಿಲ್ಲ. ಮ್ಯಾಚ್ ಆಗದೆ ಇದ್ರು ಅದನ್ನು ಅವ್ರು ಹೇಳ್ತಾ ಇದ್ರು. ಉದಾಹರಣೆಗೆ, ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಸಂಪೂರ್ಣ ಸ್ವರಾಜ್ಯ ಬೇಕು ಅಂತ ಸಾವರ್ಕರ್ ಅವ್ರು ಹೇಳಿದರು, ಡಾಕ್ಟರ್ ಹೆಡ್ಗೇವಾರ್ ಹೇಳಿದರು, ಮುಂದೆ ನೇತಾಜಿ ಅವ್ರು ಹೇಳಿದರು. ಅಂದರೆ ಡೊಮಿನಿಯನ್ ಸ್ಟೇಟಸ್ ಬರಬಾರ್ದು ನಮಗೆ ಅಂತ, ಸಾಮ್ರಾಜ್ಯದ ಅಂತರ್ಗತವಾಗಿರುವ ಸ್ವಾತಂತ್ರ್ಯ ಬೇಡ ನಮಗೆ. ಗಾಂಧೀಜಿಯವರು ಕೊನೆಯ ದಿವಸದ ತನಕನೂ ಡೊಮಿನಿಯನ್ ಸ್ಟೇಟಸ್ನೇ ಎತ್ತಿಡ್ತಿದ್ದು ಗಾಂಧೀಜಿಯವರು. ತಮಾಷೆ ಅಂದರೆ ಅರವಿಂದರು ಎತ್ತಿಡ್ತಾರೆ, ಅರವಿಂದರು ಡೊಮಿನಿಯನ್ ಸ್ಟೇಟಸ್ ಅನ್ನು ಹೇಳ್ತಾರೆ. ಬಹಳ ಆಶ್ಚರ್ಯ. ನಮ್ಗೆ ಅನ್ಸಲ್ಲ, ಅರವಿಂದ್ರ ವೈಚಾರಿಕ ಹಿನ್ನೆಲೆ ನೋಡಿದಾಗ ಹಂಗೆ ಅವ್ರು ಹೇಳಲ್ವೇನೋ ಅನ್ಸುತ್ತೆ. ಅರವಿಂದ್ರ ಅದನ್ನು ಹೇಳ್ತಾರೆ. ಅವ್ರದ್ದೇನೆಂದರೆ ಎಷ್ಟು ಬರುತ್ತೋ ಅಷ್ಟು ತೊಗೊಂಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ ಮುಂದಕ್ಕೆ ಅಂತ ಅವ್ರ ಲೇಖನದಲ್ಲಿ ಬರ್ದಿದ್ದಾರೆ ಅರವಿಂದರು. ಮಿಶೆಲ್ ಡೆನಿನೋ ಎಡಿಟ್ ಮಾಡಿರೋ ಇಂಡಿಯಾಸ್ ರಿಬರ್ತಲ್ಲಿ ಇದೆ. ಅವರು ಡಾಕ್ಟರ್ ಹೆಡ್ಗೇವಾರ್ ಅದಕ್ಕೆ ವಿರುದ್ಧವಾಗಿದ್ದಾರೆ. ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕು ಅನ್ನುವುದು ಅವರ ಒಂದು ಅಭಿಪ್ರಾಯ. ಸಾಮ್ರಾಜ್ಯಾಂತರ್ಗತ ಸ್ಥಾನಮಾನದ ಹೆಸರಿನಲ್ಲಿ ಪೂರ್ಣ ಸ್ವಾತಂತ್ರ್ಯದ ಗುರಿಯನ್ನು ಬಲಿ ಕೊಡಲು ಸಾಧ್ಯವಿಲ್ಲ. ಪೂರ್ಣ ಸ್ವರಾಜ್ಯ, ಪೂರ್ಣ ಸ್ವಾತಂತ್ರ್ಯ ಬೇಕು ಅನ್ನೋದು ಡಾಕ್ಟರ್ ಜಿಯವರು ಸ್ಪಷ್ಟ ನಿಲುವು ಅಂತ 1950ನೇ ಇಸ್ವಿ ಜುಲೈ 23 ಆರ್ಗನೈಸರ್ನಲ್ಲಿ ಏಕನಾಥ್ ರಾನಡೆ ಅವರು ಬರೀತಾರೆ. ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, RSS ಹ್ಯಾಸ್ ಇಟ್ಸ್ ಓನ್ ಇಂಟೆಲೆಕ್ಚುಯಲ್ಸ್, ಹೋಮ್ ಗ್ರೋನ್ ಇಂಟೆಲೆಕ್ಚುಯಲ್ಸ್. ತನ್ನ ಶಾಖೆ ಅಥವಾ ತನ್ನ ಗರಡಿಯಲ್ಲೇ ತಯಾರಾಗಿರುವ ಅನೇಕ ಬುದ್ಧಿಜೀವಿಗಳು ಅಥವಾ ಬೌದ್ಧಿಕ ಕ್ಷೇತ್ರದ ವ್ಯಕ್ತಿಗಳು ಸಂಘದ ಒಳಗಡೆಯಲ್ಲೇ ಇದ್ದಾರೆ. ಇದು ತುಂಬ ಸರ್ತಿ ಸಂಘಕ್ಕೂ ಅರಿವಿರುವುದಿಲ್ಲ. ಬೇರೆ ಕಡೆಯಿಂದ ಯಾರೋ ಇಂಟೆಲೆಕ್ಚುಯಲ್ಸ್ ಇದ್ದಾರೆ, ಅವ್ರು ಹೇಳಿದ ಒಪಿನಿಯನ್ಸ್ನ ನಾವು ಸೆಕೆಂಡ್ ಮಾಡ್ತಾ ಇದ್ದೀವಿ ಅಥವಾ ಅವ್ರನ್ನ ಕರೆಸ್ತಾ ಇದ್ದೀವಿ ಅನ್ನೋದು ನಿಜವೇ, ಅದು ಮಾಡಲಿ. ಸಂಘ ಹ್ಯಾಡ್ ಇಟ್ಸ್ ಓನ್ ಇಂಟೆಲೆಕ್ಚುಯಲ್ಸ್ ಆ್ಯಂಡ್ ದ ಫಸ್ಟ್ ಇಂಟೆಲೆಕ್ಚುಯಲ್ ಈಸ್ ಡಾಕ್ಟರ್ ಹೆಡ್ಗೇವಾರ್ ಹಿಮ್ಸೆಲ್ಫ್. ಡಾಕ್ಟರ್ ಹೆಡ್ಗೇವಾರೇ ಒಬ್ಬ ಬೌದ್ಧಿಕ ವ್ಯಕ್ತಿ, ಕೇವಲ ಸಂಘಟನಾತ್ಮಕ ವ್ಯಕ್ತಿ ಅಲ್ಲ. ಅದೊಂದು ಬಂದ್ಬಿಟ್ಟಿದೆ. ಅದೊಂದು ಬಹಳ ಪಾಪ್ಯುಲರ್ ಆಗಿರೋ ತಪ್ಪು ಅಭಿಪ್ರಾಯ ಎರಡೂ ಕಡೆಯಿಂದ ಬಂದಿದೆ. ಸಂಘದ ವಲಯದ ಒಳಗಡೆಯಿಂದಲೂ ಬಂದಿದೆ. ಸಾಮಾಜಿಕವಾಗಿ ಲೋಹಿಯಾ ಅವರು ಥಿಂಕರ್ ಅಂದರೆ ಯಾರಿಗೂ ಸಮಸ್ಯೆ ಇಲ್ಲ, ಹೌದು ಅಂತಾರೆ. ಡಾಕ್ಟರ್ ಅಂಬೇಡ್ಕರ್ ಥಿಂಕರ್, ಭಾಳ ದೊಡ್ಡ ಥಿಂಕರ್, ದೊಡ್ಡ ರೈಟರ್, ಅನುಮಾನನೇ ಇಲ್ಲ ಅಂತಾರೆ ಅಲ್ವಾ. ಇನ್ನೊಂದು ಗುರೂಜಿಯವರ ಬರವಣಿಗೆಗಳ ಪುಸ್ತಕಗಳ ಸಂಪುಟ ನೋಡಿದ್ರು ಅವರು ಏನು ಗೊತ್ತಾಗುತ್ತೆ, ಪುಸ್ತಕವನ್ನು ಬರೆದ್ರೆ, ನ್ಯೂಸ್ ಪೇಪರ್ ಮಾಡಿದ್ರೆ ಇಂಟೆಲೆಕ್ಚುಯಲ್, ಸಮಾಜದ ನಡುವೆ ಕೆಲಸ ಮಾಡಿ ಮಾತಿನ ಮೂಲಕ, ಅಂದರೆ ಯಾವುದನ್ನು ನೀವು ಏನು ಹೇಳ್ಬೋದು, ಒಂದು ಮೌಖಿಕ ಪರಂಪರೆ ಅಂತಿರಲ್ಲ, ಮೌಖಿಕವಾಗಿ ಹೋಗ್ತಾ ಹೋದಾಗ, ಓರಲ್ ಟ್ರೆಡಿಷನಲ್ಲಿ ಹೋಗ್ತಾ ಹೋದಾಗ ಅವ್ರು ಇಂಟೆಲೆಕ್ಚುಯಲ್ ಆಗಲ್ಲ. ಇದಕ್ಕಿಂತ ದೊಡ್ಡ ಭ್ರಮೆ ನಮ್ಮ ಕಾಲದಲ್ಲಿ, ಇಂಟೆಲೆಕ್ಚುಯಲ್ ಭ್ರಮೆ ಇನ್ನೊಂದಿಲ್ಲ ಬುದ್ಧಿಜೀವಿಗಳ ಕ್ಷೇತ್ರದಲ್ಲಿ. ನಮ್ಮ ದೇಶದಲ್ಲಿ ಮಂಟೇಸ್ವಾಮಿ, ಮಲೆಮಹದೇಶ್ವರದಿಂದ ಹಿಡಿದು ಅಥವಾ ಡಪ್ಪಿನ ಪದದಿಂದ ಹಿಡಿದು ಕರ್ನಾಟಕದಲ್ಲಿ ಅಥವಾ ಹರಿಕಥೆಯಿಂದ ಹಿಡಿದು ಒಂದು ಮಾತುಗಾರಿಕೆಯದೊಂದು ಒಂದು ಜಗತ್ತಿದೆ. ಇನ್ನೊಂದು ಕಾವ್ಯವನ್ನೋ ಶಾಸ್ತ್ರವನ್ನೋ ಬರೆದು ದೇವಸ್ಥಾನದಲ್ಲೋ ಮಠದಲ್ಲೋ ಅಥವಾ ಇವತ್ತಿನ ಕಾಲದಲ್ಲಿ ಯೂನಿವರ್ಸಿಟಿಲೋ ಸ್ಕೂಲ್ನಲ್ಲೋ ಪಾಠ ಮಾಡುವ, ಬರೆಯುವ ಒಂದು ಪದ್ಧತಿ ಇದೆ. ಬರೆಯೋರು ಓದೋರೇ ಇಂಟೆಲೆಕ್ಚುಯಲ್ಸು ಅಂತ ನಮ್ಗೆ ಯಾರು ಹೇಳಿದ್ರು? ಇದು ಬ್ರಿಟಿಷರ ಕಾಲದಲ್ಲಿ ಬಂದಿರೋ ಒಂದು ಹುಚ್ಚಾಟ ಇದು. ಇವರು ಬರೆದ್ರು, ಹಾಗಾಗಿ ಅವ್ರು ಇಂಟೆಲೆಕ್ಚುಯಲ್. ಅವರು ಸಂಘದಲ್ಲಿ ಅನೇಕರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ, ಜಗಳ ಮಾಡಿದ್ದೀನಿ. ಅವರು ಏನು ಬರದೇ ಇಲ್ವಲ್ಲ, ಅದೇನು ದಾಖಲೆನೇ ಇಲ್ವಲ್ಲ ಅವ್ರದ್ದು. 100 ವರ್ಷದ ತನಕ ಅವರು ಆರ್ಗನೈಸೇಷನ್ ಮಾಡಿದಾರಲ್ಲ, ಅದು ಬುಕ್ ಅಲ್ವಾ? ಡಾಕ್ಟರ್ ಜಿ ಅವರು ಬರೆಯಬಹುದಾಗಿದ್ದು ಅತ್ಯುತ್ತಮವಾದ ಪುಸ್ತಕ ಅಂದರೆ ಸಂಘವೇ. ಸಂಘ ಇಟ್ ಸೆಲ್ಫ್ ಇಸ್ ದಿ ಬುಕ್, ಓಪನ್ ಬುಕ್. ಇನ್ನು ಬರಿತಾ ಇದೆ, ಇನ್ನು ಪುಟಗಳು ಸೇರ್ಕೊಳ್ತಾ ಇದೆ. ಅದಕ್ಕೆ ರಾಜೀವ್ ಮಲ್ಹೋತ್ರ ಹೇಳುವಂತೆ ಇಸ್ ಎನ್ ಓಪನ್ ಆರ್ಕಿಟೆಕ್ಚರ್. ಮೂಲ ವಿಚಾರಕ್ಕೆ ಭಂಗ ಬರದಂತೆ, ಮೂಲ ಸ್ಟ್ರಕ್ಚರ್ಗೆ ಭಂಗ ಬರದಂತೆ
ವಿಸ್ತಾರ ಮಾಡ್ತಾನೆ 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 ಹೋಗ್ತಾ ಇದ್ದಾರೆ. ಹಾಗಾದ್ರೆ ಅದಕ್ಕೆ ಅವ್ರು ಹಾಕಿರೋ ಅಡಿಪಾಯ ಎಷ್ಟು ಗಟ್ಟಿ ಇರಬೇಕು? ಆ ಅಡಿಪಾಯ ಹಾಕಿರೋ ವ್ಯಕ್ತಿ ಬುದ್ಧಿವಂತ ಅಲ್ಲ ಅಂತ ನಾವು ಹೆಂಗೆ ಹೇಳಕ್ಕಾಗತ್ತೆ? ನಮ್ದಿದು ವೆಸ್ಟರ್ನ್ ನೋಷನ್. ಇದು ಲೇಖಕ ಅಂದರೆ ಪುಸ್ತಕ ಬರೀಬೇಕು. ಹಾಗಾಗಿ ಒಂಥರ ವ್ಯಂಗ್ಯ ಅಥವಾ ತಮಾಷೆಯಾಗಿ ಹೇಳೋದಾದರೆ ಸಾವರ್ಕರ್ ಅವ್ರನ್ನ ಅಥವಾ ತಿಲಕ್ರನ್ನ, ಅಲ್ಲಿಂದ ಮುಂದಕ್ಕೆ ಬಾಳಾ ಠಾಕ್ರೆನ ಹಿಂದೂ ವಿಚಾರಕ್ಕೆ ಎಷ್ಟು ಟೀಕೆ ಮಾಡಿದ್ರೋ ಅಷ್ಟು ಟೀಕೆಗಳನ್ನು ಡಾಕ್ಟರ್ ಹೆಡ್ಗೇವಾರ್ ಅವ್ರ ಮೇಲೆ ಅವರ ವಿರೋಧಿಗಳು ಮಾಡೋಕ್ಕಾಗಲೇ ಇಲ್ಲ. ಬಿಕಾಸ್ ಅವರು ತಯಾರಾಗಿರೋದು ವೆಸ್ಟರ್ನ್ ವೈಚಾರಿಕತೆಯ ಯೂನಿವರ್ಸಿಟಿ ಗರ್ಲ್ಗಳಲ್ಲಾದ್ರಿಂದ ಡಾಕ್ಟರ್ ಜಿ ಅವ್ರದ್ದು ಹುಡುಕಿದ್ರೆ ಏನು ಪುಸ್ತಕ ಸಿಕ್ಕಲ್ಲ. ಅವ್ರದ್ದು ಒಂದು 2-3 ಭಾಷಣ ಸಿಗ್ಬೋದು ಅಷ್ಟೇ. ಅದೊಂದು ಪಾಥೇಯ ಅಂತ ಒಂದು ಚಿಕ್ಕದೊಂದು ಪುಸ್ತಕ ಬಂದಿತ್ತು, ಇನ್ನೊಂದು ಸಣ್ಣ ಪುಸ್ತಕ ಇತ್ತು ಅಷ್ಟೇ. ಅದರಲ್ಲಿ ಸಿಕ್ಕುವಂಥ ಕೆಲವು ಭಾಷಣಗಳು. ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರ ವಿಚಾರದಲ್ಲಿ ಬೌದ್ಧರು ನೋಡ್ತೀವಿ. ಹೆಡ್ಗೇವಾರ್ ಅವರು ಬೌದ್ಧರ ಚಿಂತನೆ ಮಾಡಿದರು, ಬೌದ್ಧರ ಜನಸಂಖ್ಯೆ ಚಿಂತನೆ ಮಾಡಿದರು. ಇಂತಿಷ್ಟು ಬೌದ್ಧ ದೇಶಗಳು ನಮಗೆ ಮಿತ್ರರಾಗಬಹುದೇನೋ ಅನ್ನೋ ಐಡಿಯಾ ಇತ್ತು. ಇನ್ನು ಸ್ವಾತಂತ್ರ್ಯ ಬಂದಿಲ್ಲ, ಹಂಗಾಗಿ ಹೆಚ್ಚು ಆ ಕಡೆ ಈ ಕಡೆ ಓಡಾಟ ಮಾಡೋಕ್ಕಾಗ್ತಿರ್ಲಿಲ್ಲ. ಅದನ್ನು ಅವ್ರು ಹೇಳ್ತಾರೆ. ಉಳಿದಂತೆ ನಮ್ಮ ದೇಶದಲ್ಲಿ ನಾವು ಹಿಂದೂಗಳಿದ್ದೀವಿ ಅಂತ ಹೇಳಿ ಅವಾಗ ಈ 35 ಕೋಟಿ ಮತ್ತು ಅದರೊಳಗಡೆ 25 ಕೋಟಿ ಹಿಂದೂಗಳು ಬಂದಿರೋದು ಮುಂದಿನ ವಾಕ್ಯದಲ್ಲಿ ಬಂದಿದೆ. ಹೇಳಿ ನಾವು ಸುಲಭವಾಗಿ ಸಿಪ್ಪೆ ಬಿಚ್ಕೊಂಡು ತಿನ್ನುವಂಥ ಬಾಳೆಹಣ್ಣಲ್ಲ ಅನ್ನುವುದನ್ನು ನಾವು ನಮ್ಮ ಎದುರಾಳಿಗಳಿಗೆ ಯಾವತ್ತೂ ಮನದಟ್ಟು ಮಾಡ್ಕೊಳ್ತಾ ಇರಬೇಕು. ಅದಕ್ಕೋಸ್ಕರ ಒಂದು ಸಂಘಟನೆ ನಮಗೆ ಬೇಕಾಗಿದೆ. ನಮ್ಮ ಶಕ್ತಿಯ ವರ್ಧನೆಗೋಸ್ಕರ ಸಂಘಟನೆ ಬೇಕಾಗಿದೆ. ಅವರೇ ಹೇಳಿರೋ ಮಾತು, ಭಾರತದಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನ ಇಲ್ಲ ಅಂದಿದ್ರೂ ನಾವು ಸಂಘಟನೆ ಮಾಡಬೇಕು. ಯಾಕೆಂದ್ರೆ ಹಿಂದೂಗಳಲ್ಲಿ ಸಂಘಟನೆ ಇಲ್ಲ ಅಂತ. ಹಿಂದೂಗಳ ಬೇಸಿಕ್ ಸಮಸ್ಯೆ, ತಿಲಕರು ಬಂದರೆ ತಿಲಕರಿಗೆ ಜೈ ಅಂತಾರೆ, ವಿವೇಕಾನಂದರು ಬಂದರೆ ವಿವೇಕಾನಂದರಿಗೆ ಜೈ ಅಂತಾರೆ, ಗಾಂಧೀಜಿ ಬಂದರೆ ಅಥವಾ ಅಂಬೇಡ್ಕರ್ ಬಂದರೆ ಅವ್ರಿಗೆ ಜೈ ಅಂತಾರೆ. ಅವ್ರು ಹೇಳಿರೋ ಆದರ್ಶಗಳನ್ನು ಮಾಡಿ ಅಂದರೆ ತುಂಬ ಕಷ್ಟ ಆಗಲ್ಲ. ಮತ್ತು ಅವರು ಕೊಟ್ಟಿರೋ ಮಾಡೆಲ್ನಲ್ಲಿ ಪ್ರತಿನಿತ್ಯದ ಮಾಡೆಲ್ ಇಲ್ಲ. ನೆಕ್ಸ್ಟ್ ಪಾಯಿಂಟ್, ಪ್ರತಿನಿತ್ಯ ಏನು ಮಾಡಬೇಕು? ಈಗ ಗಾಂಧೀಜಿಯವ್ರು ಹೇಳಿದ್ರಪ್ಪ ನೀವು ಚರಕ ನೋಡಬೇಕು, ಇವರೊಂದು ಮಾಡಿದ್ರು, ಅದೆಲ್ಲ ಅಹಿಂಸೆ ಚರಕ ಅದೆಲ್ಲ ಮಾಡಿದ್ರು. ಆದರೆ ಪ್ರತಿನಿತ್ಯ ಮಾಡೋ ಚಟುವಟಿಕೆ ಆಗಲ್ಲ. ಅದು ಇನ್ನೊಂದು ಯಾವುದೋ ಕೆಲಸ ಪ್ರತಿನಿತ್ಯ ಮಾಡೋಕ್ಕಾಗಲ್ಲ. ಪ್ರತಿನಿತ್ಯ ಮಾಡೋ ದೃಷ್ಟಿಯಿಂದಲೇ ಅವರು ಈ ಶಾಖೆ ಅನ್ನುವ ಕಾನ್ಸೆಪ್ಟನ್ನು ಹಿಂದೂಗಳು 1 ಗಂಟೆ ಎಲ್ಲಾದರೂ ಒಂದು ಕಡೆ ತಮ್ಮೂರಿನಲ್ಲೋ ಒಂದು ಅಂಗಳದಲ್ಲೋ ಶಾಲೆಯಲ್ಲೋ ಕಾಲೇಜ್ನಲ್ಲೋ ಎಲ್ಲೋ ಒಂದು ಕಡೆ ಸೇರ್ಕೊಳ್ಳೋವಂತೆ ಆಗಲಿ. ಸೇರ್ಕೊಂಡು ಏನು ಮಾಡಬೇಕು ಅಂದರೆ ಮೊದಲು ಸೇರ್ಕೊಂಡ್ರೆ ಸಾಕು. ನೀವು ಸೇರ್ಕೊಳ್ಳೋದೇ ದೊಡ್ಡದೊತ್ತು. ಹಿಂದೂಗಳಿಗಿರೋ ಬಹಳ ದೊಡ್ಡ ಸಮಸ್ಯೆ, ಇವರಷ್ಟು ಬುದ್ಧಿವಂತ ಜನಾಂಗ ಯಾರೂ ಇಲ್ಲ. ಆದರೆ ಒಟ್ಟಿಗೆ ಯಾರೂ ಸೇರ್ಕೊಳ್ಳೋದಿಲ್ಲ. ನೀವು ಮದುವೆ ಮನೆಗಳಿಗೆಲ್ಲ ಹೋಗಿ ನೋಡಿದ್ರೆ ಎರಡೂ ಕಡೆ ಬೇರೆ ಬೇರೆ ಪುರೋಹಿತರುಗಳಿದ್ದರೆ ಎರಡೂ ಕಡೆ ಇರೋ ಅಜ್ಜ ಅಜ್ಜಿ ಮತ್ತು ಸಂಪ್ರದಾಯ ತಿಳ್ಕೊಂಡವರು ಅವರೊಂದು ಸಜೆಷನ್ ಕೊಡ್ತಿರ್ತಾರೆ, ಇವರೊಂದು ಸಜೆಷನ್ ಕೊಡ್ತಿರ್ತಾರೆ. ಮದುವೆನೇ ಮುಂದಕ್ಕೆ ಹೋಗಲ್ಲ. ಎಲ್ಲರೂ ಒಂದು ಪಂಡಿತರೇ ಇಲ್ಲಿ, ಎಲ್ಲರೂ ನಾಲೆಡ್ಜಬಲ್ ಪೀಪಲ್ಲೇ. ಒಬ್ರು ಮಾಡಲಿ, ನಾವು ಅದರ ಪ್ರಕಾರ ಹೋಗೋಣ ಅಂದರೆ ಅನುಶಾಸನ, ಶಿಸ್ತು. ಸಂಘದಲ್ಲಿ ಸರಸಂಘ ಚಾಲಕರಿಂದ ಹಿಡಿದು ಸ್ವಯಂ ಸೇವಕರ ತನಕ ಏನು ಸೂಚನೆ ಬರುತ್ತೋ ಆ ಸೂಚನೆಯನ್ನು ಇಷ್ಟವೋ ಕಷ್ಟವೋ ಪಾಲಿಸ್ಬೇಕು ಅಷ್ಟೆ. ಇದನ್ನು ತಂದರು. ಇದನ್ನು ಗಾಂಧೀಜಿಯವ್ರು ಮಾಡೋಕ್ಕಾಗಲಿಲ್ಲ. ಅವ್ರು ಏನು ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತಿದ್ರು ಅವ್ರ ಶಿಷ್ಯ ನೆಹರು, ಪಕ್ಕಾ ವಿರುದ್ಧವಾಗಿ ಇಂಡಸ್ಟ್ರಿಯಲೈಸೇಷನ್ನೇ ಮಾಡಿದ್ರು. ಆಚರಣೆಯಲ್ಲಿ ಬರಲಿಲ್ಲ. ಇದು ಯಾರನ್ನೋ ಇಂಡಿವಿಜುವಲಿ ಟೀಕೆ ಮಾಡೋಕ್ಕೆ ಹೇಳ್ತಿರೋದಲ್ಲ, ಮಾಡೋಕ್ಕಾಗಲಿಲ್ಲ. ಅದು ಸ್ವಂತಕ್ಕೆ ಅವ್ರು ಮಾಡಿಕೊಂಡ್ರು ಆ ನಿಯಮಗಳನ್ನು. ಇದನ್ನು ಒಂದು ಮಾಡಿದ್ರು. ಆಮೇಲೆ ಇವ್ರು ತಂದಂಥ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆದಂಥ ನಮ್ಮ ಕಲ್ಚರಲ್ ನೆರೇಷನಲ್ಲಿ ನಾವು ನೋಡಬೇಕಾದ್ದು ಏನಂದರೆ, ಇಷ್ಟು ಸಂಘಟನೆ ಕಟ್ಟುವಾಗ ಡಿಸಿಷನ್ ಯಾರು ಮಾಡೋದು? ನಾರ್ಮಲಿ ಒಂದು ಆಫೀಸ್ನಲ್ಲಿ ಅವರು CEO ಇರ್ತಾರೆ, ಒಂದು ಕಮಿಟಿ ಇರುತ್ತೆ, ಅಧ್ಯಕ್ಷರು ಉಪಾಧ್ಯಕ್ಷರು ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಇರುತ್ತೆ. ನಮ್ಮದು ಇಲ್ಲಿ ಸಾಮೂಹಿಕವಾದ ನಿರ್ಣಯ ಯಾರ್ದು ಅಂತ ಗೊತ್ತಾಗಲ್ಲ, ಒಟ್ಟಿನ ನಿರ್ಣಯ ಆಗುತ್ತೆ. ಸಾಮೂಹಿಕ ನಿರ್ಣಯ, ಇದು ಮೆಥಡ್. ರಾಹುಲ್ ಗಾಂಧಿ ಅವ್ರು ಏನಾದರೂ ಯಾವತ್ತಾದರೂ RSS ಕಟ್ಟೋದಾದರೆ ಅವ್ರ ರೀತಿಯಲ್ಲಿ ಸಾಮೂಹಿಕ ನಿರ್ಣಯಕ್ಕೆ ಅವರು ಬದ್ಧರಾಗಿರ್ಬೇಕಾಗತ್ತೆ. ಅವ್ರು ಹೇಳಿದ್ದಾರೆ 2-3 ಸತಿ ನಾವು RSS ಥರ ಒಂದು ಶಾಖೆ ಕಟ್ತೀವಿ ಅಂತ. ಕಟ್ಟಲಿ, ಭಾಳ ಒಳ್ಳೆಯದು. ಇದು ಸಾಮೂಹಿಕ ನಿರ್ಣಯ ಕಷ್ಟ. ಒಂದು ಉದಾಹರಣೆಯನ್ನ ಎಲ್ಲಿ ಬಂತು, ಇದು ಪ್ರಮೋದ್ ಮಹಾಜನ್ ಹೇಳಿದ್ದು. ಯಾವುದೋ ಒಂದು 10 ಸತಿ ಮೀಟಿಂಗ್ ಆದಾಗ ಅವರೆಲ್ಲ ಇದ್ದಾಗ, ಆ ಕಾಲದಲ್ಲಿ ವಾಜಪೇಯಿ ಅವ್ರ ಕಾಲದಲ್ಲಿ ಯಾರೋ ಒಂದು ಟೀಮ್ ಇತ್ತಲ್ಲ ಇದ್ದಾಗ, ಅದೇ ಅವರ ಪಾರ್ಟಿನಲ್ಲಿ ಸ್ವಲ್ಪ ಅದು ವಿಷಯಾಂತರ ಆದರೂ ಅದನ್ನೇನು ಸಾಮೂಹಿಕ ನಿರ್ಣಯ ಅನ್ನೋಕ್ಕೆ ಉದಾಹರಣೆ ಕೊಡ್ತಾ ಇರೋದು. ಆವಾಗ ನಿರ್ಣಯಗಳು ಒಂದ್ಸತಿ ಆಗತ್ತೆ. ನಿರ್ಣಯ, ಆ ನಿರ್ಣಯ ಯಾವುದೋ ಒಂದು ವಿಷಯ ಬಂದಿರುತ್ತೆ. ಅದ್ವಾನಿಯವರು ಇರ್ತಾರೆ, ಪ್ರಮೋದ್ ಮಹಾಜನ್ ಇರ್ತಾರೆ, ವಾಜಪೇಯಿ ಇರ್ತಾರೆ. ಆ ಸಂದರ್ಭದಲ್ಲಿ ನಾರ್ಮಲಿ ವಾಜಪೇಯಿ ಅವ್ರ ತಕ್ಷಣ ಹೇಳಲ್ಲ, ಅಂದರೆ ಅವರ ಒಪಿನಿಯನ್ ಕೊನೆಗೆ ಇಟ್ಕೊಳ್ತಾರೆ. ಅವತ್ತು ಏನು ಅನ್ನಿಸ್ತಾ ಏನೋ
ಇನ್ನು ಚರ್ಚೆ ಶುರುವಾಗುವಾಗಲೇ ಆ ಮೀಟಿಂಗಲ್ಲಿ ತಮ್ಮ ಅಭಿಪ್ರಾಯ ಹೇಳಿಬಿಡ್ತಾರೆ ವಾಜಪೇಯಿ ಅವರು. ಆಮೇಲೆ ಚರ್ಚೆ ಗಂಟೆ 2 ಗಂಟೆ 3 ಗಂಟೆ ನಡೆಯುತ್ತೆ. ನಿರ್ಣಯಕ್ಕೆ ಬರೋ ಹೊತ್ತಿಗೆ ವಾಜಪೇಯಿ ಅವರು ಪ್ರಾರಂಭದಲ್ಲಿ ಏನು ಹೇಳಿದ್ರು ಅದಕ್ಕೆ ವಿರುದ್ಧವಾದ ದಿಕ್ಕಿಗೆ ಸಭೆ ಬಂದು ನಿಂತಿರುತ್ತೆ. 9 ಜನದಲ್ಲಿ 10 ಜನದಲ್ಲಿ 9 ಜನದ ಒಂದು ಅಭಿಪ್ರಾಯ, ವಾಜಪೇಯಿ ಅವ್ರದ್ದು ಅದಕ್ಕಿಂತ ಭಿನ್ನ ಅಭಿಪ್ರಾಯ. ಸರಿ, ಮೀಟಿಂಗ್ ನಿರ್ಣಯ ಆದಮೇಲೆ ಲೆಡ್ಜರಲ್ಲಿ ಸೈನ್ ಮಾಡಬೇಕಲ್ಲ, ಒಪ್ಪಿದ್ದೀವಿ ಅಂತ ಸೈನ್ ಮಾಡಬೇಕಾಗತ್ತೆ. ಎಲ್ಲರೂ ಸೈನ್ ಮಾಡ್ತಾರೆ. ವಾಜಪೇಯಿ ಅವರು ಪೆನ್ ತಗೊಂಡ್ಬಿಟ್ಟು ಸೈನ್ ಮಾಡಕ್ಕೆ ಹೋದವರು, ಇಲ್ಲ ನಾನು ಸೈನ್ ಮಾಡಲ್ಲ, ಆದರೆ ನಂದು ವಿರೋಧ ಇಲ್ಲ ಇದಕ್ಕೆ ಅಂತ ಹೇಳ್ತಾರೆ. ಪ್ರಮೋದ್ ಮಹಾಜನ್ ಬಹಳ ಸೀರಿಯಸ್ ಆಗಿ, ನಾವು ಕೂಡ ನೀವು ಅನೇಕ ಸತಿ ನಿರ್ಣಯಗಳನ್ನ ಮಾಡಿದ್ದಕ್ಕೆ ಒಪ್ಕೊಂಡಿದ್ವಲ್ಲ, ನಾವು ಈ ಥರ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಏನು ಅಂತಾರೆ, ಅನೇಕ ಸರ್ತಿ ನಮ್ಮ ಮನಸ್ಸಿಗೆ ವಿರುದ್ಧವಾಗಿರೋ ನಿರ್ಣಯವನ್ನ ನೀವು ಹೇಳಿದ್ದೀರಾ, ನಾವೆಲ್ಲರೂ ಅದನ್ನು ಪಾಲಿಸಿದ್ದೀವಿ, ಯಾಕೆಂದ್ರೆ ಇದು ಸಾಮೂಹಿಕ ನಿರ್ಣಯ ಇದು. ಮತ್ತು ನೀವಿವಾಗ ಸೈನ್ ಮಾಡದೆ ಬಿಟ್ರೆ ಮುಂದೆ ಇದೊಂದು ಪದ್ಧತಿ ಆಗತ್ತೆ. ನಾವು ಮಾಡಲ್ಲ, ಅವರೇ ಮಾಡಿರಲಿಲ್ಲ ಅವತ್ತು ಅಂತಾಗತ್ತೆ. ಅವಾಗ ವಾಜಪೇಯಿ ಇಲ್ಲ ನಾನು ಮಾಡ್ತೀನಿ, ಪೆನ್ ಕೊಡಿ ಅಂತ ಅವ್ರು ಸೈನ್ ಮಾಡ್ತಾರೆ. ಸಾಮೂಹಿಕ ನಿರ್ಣಯ ಅಂದ್ರೆ ಏನು ಅನ್ನೋದಿದೆ ಅಲ್ವಾ. ಒಂದು ಗಣಪತಿ ಪೆಂಡಾಲ್ ಕೂರಿಸಿದ್ರೇನೆ 3 ಗುಂಪಾಗತ್ತೆ ಅಲ್ಲಿ. ವಾಸ್ತವವಾಗಿ ಇದನ್ನ ಹೋಗಲಾಡಿಸುವಂಥ ಕೆಲಸವನ್ನ ಡಾಕ್ಟರ್ ಹೆಡ್ಗೇವಾರ್ ಅವರು ತುಂಬಾ ಇಂಪಾರ್ಟೆಂಟ್ ಆದಂಥ ರೀತಿನಲ್ಲಿ ಅವ್ರು ಹೇಳ್ತಾರೆ.